ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ತ್ರೀ ಶಕ್ತಿ ಸಂಘದ ಒಕ್ಕೂಟಗಳ ಮಹಿಳೆಯರಿಗೆ ಹತ್ಯೆಯಾದ ಎನ್ಸಿಆರ್ಪಿ ವರಲಕ್ಷ್ಮಮ್ಮ ಸೊಸೆ ಎನ್ಬಿಕಿ ನಂದಿನಿ ಇಬ್ಬರೂ ಸೇರಿ ಸುಮಾರು 70 ರಿಂದ 80 ಜನ ಮಹಿಳೆಯರ ಬಳಿ ಲೋನ್ ಹೆಸರಲ್ಲಿ ಬ್ಲಾಂಕ್ ಚೆಕ್ ಹಾಗೂ ಹಣ ಪಡೆದು ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಇನ್ನು ವಂಚನೆಗೆ ಒಳಗಾದ ಮಹಿಳೆಯರು ನೀವು ಕಮಿಷನ್ ಯಾವ ಉದ್ದೇಶಕ್ಕಾಗಿ ವಸೂಲಿ ಮಾಡಿದ್ದೀಯಾ ಎಂದು ಕೇಳಿದಾಗ ಎಲ್ಲ ಅಧಿಕಾರಿಗಳಿಗೆ ಕಮಿಷನ್ ಕೊಟ್ಟರೆ ಲೋನ್ ಮಾಡಿಕೊಡುವುದಾಗಿ ಹೇಳಿರುತ್ತಾರೆ. ಈ ರೀತಿ ವಂಚನೆ ಮಾಡಿರುವ ಅತ್ತೆ ಮತ್ತು ಸೊಸೆಯ ಮೇಲೆ ಈ ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ವಹಿಸಿ ಆದಷ್ಟು ಬೇಗ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮ ಅಳಲನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ಇನ್ನು ವಿಷಯ ತಿಳಿದ ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಆನಂದ್ ರವರು ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ಕರೆಸಿ ಎಲ್ಲಾ ಸಂಘದ ಸದಸ್ಯರಿಗೆ ಧೈರ್ಯವನ್ನು ತುಂಬಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ವಹಿಸಿ ಅನ್ಯಾಯ ಒಳಗಾದವರಿಗೆ ನ್ಯಾಯ ದೊರಕಿಸಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ವರದಿಗಾರರು ನವೀನ್ ಕಿರಣ್, ಚಿಂತಾಮಣಿ. ನಿನ್ನಿಂದ ಆಗಲ್ಲ ಕಟ್ಸೋದು, ಅವ್ರ ಹತ್ರ ನಾನು ಕಟ್ಸಿಕೊಡ್ತೀನಿ, ನನಗೆ ಓದು ಬರ ಏನೂ ಇಲ್ಲ, ನನಗೆ ಓದೋದು ಬರೋದಿಲ್ಲ, ಬದನಾದ ಮೇಲೆ ಸೈನ್ ಮಾಡೋದು ಅಷ್ಟೇ. ನಾನು ಅದು ಕಲಿಸ್ಕೊಟ್ಟಿರೋದಕ್ಕೆ ಸೈನ್ ಮಾಡೋದು ಅಷ್ಟೇ. ನಾನು ಅದಕ್ಕೋಸ್ಕರ ಹುಡುಗಿ ನಾನು ಕಟ್ಸ್ತೀನಿ, ನಿಮ್ಗೆ ಯಾಕ ಕಟ್ಸಿಬಿಟ್ಟು ಕ್ಲಿಯರ್ ಮಾಡಿ ನನಗೆ ಉಳಿತಾಯ ದುಡ್ಡು 20,000 ಈ ರೆಡ್ಡಿ ಶಿಬಿರಾಗಿ ಸೇರಿಸ್ಕೊಂಡಿದ್ದೆ. ಅವರು ಇದು ನಿಂತೋಗಷ್ಟೊತ್ತಿಗೆ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡು ಅಂದು. ಆದಿಗೆರೆ ನಮ್ಮದು ಚಿಗಂದು ಚೌಡೇಶ್ವರಿ ಸಂಘ ನಮ್ಮದು. ನಮ್ಮ ಸಂಘದಲ್ಲಿ ಒಕ್ಕೂಟ ಸಂಘ ಮಾಡಿ ಬಾಂಡ್ಗಳು ಕೊಟ್ಟಲು. ನಮ್ಮ ಕ್ಯಾಸ್ಟ್ಗೆ ತೋಟಗಿರಿಕೆ ಆ ಕಣ್ಣಿಂದ ಬರೋದಕ್ಕೆ 10,000ಕ್ಕೆ 2,000 ಈಸ್ಕೊಂಡ್ಲು. ನನ್ನ ಹತ್ರ ಬಾಂಡು ಕೊಡೋಲ್ಲ, ನನಗೆ 2,000 ಈಸ್ಕೊಂಡು ಪ್ರೂಫ್ಗಳೆಲ್ಲ ಈಸ್ಕೊಂಡ್ಲು. ನನಗೆ 8,000 ಕೊಡೋಲ್ಲ, ಏನೂ ಇಲ್ಲ. ಇನ್ನೂ ಸಂಘಗಳು 12 ಸಂಘ ಐತೆ ನಮ್ಮೂರಲ್ಲಿ. ವರಲಕ್ಷ್ಮಮ್ಮ ಈಸ್ಕೊಂಡಿದ್ದು 2,000. ಏನಕ್ಕಂತ ಇಸ್ಕೊಂಡ್ರ? ಇದು 10,000 ಬರುತ್ತೆ ನಿಮ್ಗೆ. ನಾನು ಅವ್ರಿಗೆ ಕೊಡ್ಬೇಕು, PDO ಕೊಡ್ಬೇಕು, ಮೇಲೆ ಅಧಿಕಾರಿಗಳು ಕೊಡ್ಬೇಕು. ನಾನು ಏನಕ್ಕೆ 2,000 ಇಸ್ಕೊಳೋದು ಏನಕ್ಕೆ? ಇನ್ನು ನಮ್ಮ ಕ್ಯಾಸ್ಟ್ಗೆ ಇನ್ನು 10,000 ರೂಪಾಯಿ ಯಾಕೆ ಬರ್ತಾ ಇದೆ? ಏನಕ್ಕೆ ಅಂದರೆ ನಾನು ಅವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಬೇಕು, PDOಗಳು ಕೊಡಬೇಕು ಅಂತೇಳಿ ಹೇಳಿದ್ದೆ. 2,000 ಈಸ್ಕೊಂಡ್ಲು ನಮ್ಮ ಹತ್ರ. ಎಷ್ಟು ಜನ ಹತ್ರ ಈಸ್ಕೊಂಡವ್ರ? ಹಂಗೆ 8 ಸಂಘದವ್ರ ಹತ್ರ ಈಸ್ಕೊಂಡವ್ರು ನಮ್ಮ ಕಾಲೋನಿಯಲ್ಲಿ. ಜನ ಇದ್ದೀರಾ? ಒಂದೊಂದು ಸಂಘದಲ್ಲಿ 12 ಜನ, ಒಂದು ಸಂಘದಲ್ಲಿ 20 ಜನ, ಒಂದು ಸಂಘದಲ್ಲಿ ಅಂದಾಜು ಎಷ್ಟು ಜನ ಇದ್ದೀರಾ? ಟೋಟಲ್ 46 ಜನ. 46 ಜನಕ್ಕೂ ಅನ್ಯಾಯ ಆಗೈತೆ? ಅನ್ಯಾಯ ಆಗಿದೆ ನಮ್ಗೆ. 2 ಜನಕ್ಕೂ ಅನ್ಯಾಯ ಆಗಿದೆ. 2,000 ಈಸ್ಕೊಂಡವಳು ಈಗಿಲ್ಲ ಅಂತೇಳಿ DCC ಬ್ಯಾಂಕ್ ನಾವು ದುಡ್ಡು ಕಟ್ಟೋದು. ನಾನು ಕಟ್ಕೊಂಡು ಬಂದಿದ್ದೀನಿ DCC ಬ್ಯಾಂಕಾಗಿ. ಈಗೂ ಅದೇ ನಮ್ದು ಅಕೌಂಟ್ ಬುಕ್ ಅವೆಲ್ಲ ಎತ್ಕೊತಾ ಇದ್ದೀರಿ. ಆಮೇಲೆ ಬೇಡ ಅಂತೇಳಿ ಹೇಳೋದು. ನಮ್ಮದು ಓಂ ಶಕ್ತಿ ಸಂಘ ಅಂತ. ನನ್ನ ಹೆಸರು ಅನಿತಾ ಸ್ಕೀಮ್. ನಮ್ಮ ಸಂಘದಲ್ಲಿ 25,000 ಒಕ್ಕೂಟ ಕಡೆಯಿಂದ ನಿಮಗೆ ಲೋನ್ ಆಗಬೇಕಂದ್ರೆ ಕಂಪಲ್ಸರಿಯಾಗಿ 3,500 ನೀವು ಇನ್ಶೂರೆನ್ಸ್ ಕಟ್ಟಲೇಬೇಕು. ಇಲ್ಲಂದರೆ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಲೋನ್ ಮಾಡ್ಕೊಡೋದಿಲ್ಲ. ಅದು ಒಂದು ಕಾರಣ. ಮತ್ತು 10,000 ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿರೋದಕ್ಕೆ ನನಗೆ 2,000 ಕಮಿಷನ್ ಕೊಡಬೇಕು ನೀವು. ನಾವು ಮೇಲಾಧಿಕಾರಿಗೆ, ನಮ್ಮ ಸೀನಿಯರ್ಸ್ಗೆ ಎಲ್ಲರಿಗೂ ಕೊಡಬೇಕು. PW ಆಫೀಸರ್ಸ್ಗೆ, ಇಲ್ಲಿ ವರ್ಕ್ ಮಾಡೋಂಥ ಸೀನಿಯರ್ಸ್ಗೆಲ್ಲ ನಾವು ಕೊಡಲೇಬೇಕು. ನೀವು ಕಂಪಲ್ಸರಿ 2,000 ಕೊಡಬೇಕು ಅಂತ ಒಂದು. ಮತ್ತು ಇನ್ನೊಂದು, ನಾವು ಲೋನ್ ಕೊಡಬೇಕಂದ್ರೆ ನಿಮ್ಮದು ಜಾಸ್ತಿ ಲೋನ್ 50,000 ಮೇಲೆ ಕೊಡಬೇಕಂದ್ರೆ ನೀವು ಬ್ಲಾಂಕ್ ಚೆಕ್ ಕೊಡಬೇಕು ನಿಮ್ಮ ಸಂಘದ ಕಡೆಯಿಂದ. ನೀವು ಬ್ಲಾಂಕ್ ಚೆಕ್ ಕೊಟ್ಟರೆ ಮಾತ್ರ ನಾವು ಸಂಘದ ಕಡೆಯಿಂದ ನಿಮಗೆ ಅಮೌಂಟು ಕೊಡೋಕ್ಕಾಗುವಂಥದ್ದು. ಇನ್ನು ಏನೇನೋ ಬೇಜಾನಿದೆ, ಬೇರೆ ಕಡೆ ಸಂಘಗಳಲ್ಲೆಲ್ಲ ಅಷ್ಟೆಲ್ಲ ನಡೆದಿದೆ. ನಮ್ಮ ಸಂಘದಲ್ಲಿ ಇಷ್ಟೊಂದು ನಡೆದಿದೆ, ಇಷ್ಟು ವ್ಯವಹಾರ. ಅದರಲ್ಲೂ ಇನ್ನೊಂದು ಏನಂದರೆ, ಯಾವುದೇ ಒಂದು ಸೀಮೆ ಹಸು ಸಂಘ ಕುರಿ ಶೆಡ್ಗೋಸ್ಕರ ನಾವು ಮಾಡಿಕೊಡ್ತೀವಿ ಅಂತ ಒಂದು ಫೋಟೋ ತಗೊಂಡು ಅದ್ರ ಮೇಲೆ 1,000 ಒಂದೊಂದು ಅರ್ಜಿಗೆ ತೊಗೊಂಡೋಗಿದ್ದಾರೆ. ತೊಗೊಂಡೋಗಿ 2 ವರ್ಷ 3 ವರ್ಷ ಮೇಲಾಗಿದೆ. ಇವಕ್ಕೂ ನಮ್ಗೆ ಯಾವುದೇ ಥರ ಲೋನ್ ಬಂದಿಲ್ಲ. ಅವ್ರು ತೊಗೊಂಡೋಗಿರೋ ಅಮೌಂಟ್ ವಾಪಸ್ ಬಂದಿಲ್ಲ. ಇವಾಗ ನಾವು ಅದನ್ನೆಲ್ಲ ವಿಚಾರಿಸಿದಾಗ ಕೇಳಿದಾಗ ನಾವು ಯಾವುದೇ ರೀತಿ ನಿಮ್ಮ ಹತ್ರ ಅಮೌಂಟ್ ತೊಗೊಂಡಿಲ್ಲ, 2,000 ತೊಗೊಂಡಿಲ್ಲ, ಇದೆಲ್ಲ ಬೇಕು, ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದೀರ ಅಂತ ಅವರು ಇದು ಆರೋಪ. ಏನೇ ನಾವು ಕೊಟ್ಟಿರೋದು ನಿಜ,